ಹೇ ಎವ್ರಿವಾನ್, ಇವತ್ತು ನಾನು ಹೊಂಟಿದ್ದೆ ಸತೀಶ್ ಪ್ರತಿಭಾ ಪುರಸ್ಕಾರ 2025 ಡ್ಯಾನ್ಸ್ ಕಾಂಪಿಟೇಷನ್ ಜಜ್ಮೆಂಟ್ ಮಾಡೋಕ್ಕೆ. ಹೋಗೋಕ್ಕಿಂತ ಮುಂಚೆ ಮಧ್ಯಾಹ್ನ ಆಗಿತ್ತು. ಸೊ ನಾವಿಲ್ಲೇ ಒಂದು ರೆಸ್ಟೋರೆಂಟಿಗೆ ಸ್ಟಾಪ್ ಮಾಡಿ ಇಲ್ಲೇ ಲೈಟಾಗಿ ಊಟ ಮುಗಿಸ್ಕೊಂಡ್ವಿ. ಮುಗಿದಾದ ತಕ್ಷಣ ನಮ್ಮ ಜರ್ನಿನ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಈ ಡ್ಯಾನ್ಸ್ ಕಾಂಪಿಟೇಷನ್ ಬೆಳಗಾಂ ಡಿಸ್ಟ್ರಿಕ್ಟ್ ಎಮ್ಕನ್ ಮರಡಿ ಒಳಗಿತ್ತು. ಇಲ್ಲಿ ಎಂಟ್ರಿ ಆಗೋತ್ಲೇನೆ ಇವ್ರದ್ದು ಡ್ಯಾನ್ಸ್ ಕಾಂಪಿಟೇಷನ್ ದೊಡ್ಡ ದೊಡ್ಡ ಬ್ಯಾನರ್ ಕಾಣತಿದ್ವು. ಆಮೇಲೆ ಟಿಫ್ನಿಗೆ ಅಂತ ಹೇಳಿ ಶಿರಾ ಉಪ್ಪಿಟ್ಟು ನಮಗೆ ಕೊಟ್ಟಿದ್ರು. ಅಂತ ನಿಂತ್ಕೊಂಡೆ ನಾವು ಜಜ್ಮೆಂಟಿಗೆ ಕುಂತ್ವಿ. ಹಂಗೆ ಹಿಂತಿರುಗಿ ನೋಡ್ತೀನಿ, ಇಲ್ಲಿ ಆಡಿಯನ್ಸ್ ಸೀಟ್ಸ್ ಎಲ್ಲನೂ ಫುಲ್ ಆಗಿದ್ವು. ಆಮೇಲೆ ಇಲ್ಲಿ ಏನು ಡ್ಯಾನ್ಸ್ ಕಾಂಪಿಟೇಷನ್ ನಡೆಸ್ತಾರಲ್ಲ, ಇದು ಯಾವ ರಿಯಾಲಿಟಿ ಶೋಗೂ ಕಡಿಮೆ ಇಲ್ಲ. ಆಮೇಲೆ ಇಲ್ಲಿ ಒಂದೊಂದು ಟೀಮ್ ಬಂದಿದ್ದು ಹೇಳ್ತೀನಿ, ಏನು ಚೆನ್ನಾಗಿ ಪರ್ಫಾರ್ಮ್ ಮಾಡಿವ್ ಟೀಮ್ಸ್ ಬಂದಿದ್ದು ಅಂದ್ರೆ ನಾವು ಆಸ್ ಅ ಜಡ್ಜ್ ಕುಂತವ್ರು ನಾವು ಫುಲ್ ಕನ್ಫ್ಯೂಷನ್ ಸ್ಟೇಟ್ನಾಗ ಹೋಗಿಬಿಟ್ಟಿದ್ವಿ. ಫುಲ್ ಸ್ಟ್ರೆಸ್ನಾಗ ಬಂದಿದ್ವಿ, ಯಾವ ಟೀಮಿಗೆ ಪ್ರೈಸ್ ಕೊಡೋನು ಯಾವ ಟೀಮಿಗೆ ಬಿಡೋನು ಅಂತ ಹೇಳಿ. ಯಾಕಂದ್ರೆ ಅಷ್ಟು ಚಂದ ಮಾಡೋ ಟೀಮ್ಸ್ ಎಲ್ಲ ಬಂದಿದ್ವು. ಇಲ್ಲಿ ವಿನ್ ಆದವ್ರಿಗೆ ಫಸ್ಟ್ ವಿನ್ ಆದವ್ರಿಗೆ 50,000, ಸೆಕೆಂಡ್ ವಿನ್ ಆದವ್ರಿಗೆ 40,000, ಥರ್ಡ್ ವಿನ್ ಆದವ್ರಿಗೆ 30,000. ಆಮೇಲೆ ಸೋತವ್ರಿಗೆ ಇವ್ರು ಕೈಲಿ ಕಲ್ಸಲ್ಲ, ಕಾನ್ಸಲೇಷನ್ ಪ್ರೈಸ್ ಅಂತ ಹೇಳಿ ಎಲ್ಲರಿಗೂ 10,000 ರೂಪೀಸ್ ಕೊಡ್ತಾರೆ. ಸೊ ಈ ಡ್ಯಾನ್ಸ್ ಕಾಂಪಿಟೇಷನ್ ದೊಡ್ಡ ಪ್ರಮಾಣದೊಳಗೆ ನಡೆಸ್ತಾರೆ. ಇದ್ರಾಗ ನಾನು ಆ್ಯಸ್ ಅ ಜಡ್ಜ್ ಹೋಗಿದ್ದ ನನಗೆ ಭಾಳ ಖುಷಿ ಐತಿ. ಆಮೇಲೆ ಒಂದು ಚಲೋ ಎಕ್ಸ್ಪೀರಿಯನ್ಸ್ ಐತಿ. ಇದೆಲ್ಲ ಆದಮೇಲೆ ಅಲ್ಲಿ ಊಟ ಇತ್ತು ಮುಗಿಸ್ಕೊಂಡು ನಾವು ನಮ್ಮ ಲಾಡ್ಜ್ ಕಡೆ ಹೊರಟ್ವಿ. ನಮಗೆ ಕೊಟ್ಟಿರೋ ಲಾಡ್ಜ್ ಹೆಂಗೈತಿ ಅಂತ ಹೇಳಿ ತೋರಿಸ್ತೇನೆ ನೋಡ್ರಿ. ಸೊ ಈ ಥರ ಐತೆ ನಮ್ಗೆ ಕೊಟ್ಟಿರೋ ಲಾಡ್ಜ್. ಇಲ್ಲೇ ನಾವು ಸ್ಟೇ ಆಗಿದ್ವಿ. ಇವತ್ತಿನ ಡೇ ಇಲ್ಲಿಗೆ ಮುಗೀತು ನೋಡ್ರಿ. ಇವತ್ತಿನ ಡೇ 1 ಕಾಂಪಿಟೇಷನ್ದಾಗ 17 to 18 ಟೀಮ್ಸ್ ಬಂದಿದ್ವು. ಸೊ ಮೇ ದಿ ಬೆಸ್ಟ್ ವಿನ್ ಅಂತ ಹೇಳಿ ಫಸ್ಟ್, ಸೆಕೆಂಡ್, ಥರ್ಡ್ ರಿಸಲ್ಟ್ ಕೊಟ್ಟು ಬಂದ್ವಿ ನಾವು. ಮತ್ತೆ ಸಿಗೋಣಂತ ಡೇ 2 ವ್ಲಾಗ್ನಾಗ. ಟಾಟಾ, ಬಾಯ್.